ಈ ಎಲ್ಲ ಅನಿಮೆ ಫ್ಯಾನ್ಸಿಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಅನಿಮೆ ರಿವ್ಯೂಸ್ಗೆ. ನಾನಿವತ್ತು 2012 ರಿಲೀಸ್ ಆಗಿರುವ ಒಂದು ಹಾರರ್, ಥ್ರಿಲ್ಲರ್, ಮಿಸ್ಟ್ರಿ ಆನಿಮೆ ಬಗ್ಗೆ ಮಾತಾಡೋಗಿದ್ದೀನಿ. ಈ ಆನಿಮೆ ಹೆಸರೇ ಅನದರ್. ಈ ಆನಿಮೆಲಿ ಕೇವಲ 12 ಎಪಿಸೋಡ್ಸ್ ಇದೆ. ಈ ಆನಿಮೆಗೆ ಯಾವುದೇ ರೀತಿಯ ಸೆಕೆಂಡ್ ಸೀಸನ್ ಇಲ್ಲ, ಯಾಕಂದರೆ ಈ ಆನಿಮೆ ಸ್ಟೋರಿ ಎಂಡ್ ಆಗಿದೆ. ಈ ಆನಿಮೆ ಸ್ಟಾರ್ಟಿಂಗಲ್ಲಿ ನೋಡ್ತೀವಿ ನಾವು, ಸುಮಾರು 26 ವರ್ಷ ಹಿಂದೆ ಒಂದು ಮಿಸಾಕಿ ಎಂಬ ಹುಡುಗಿ ಇರ್ತಿದ್ಲು. ಅವಳು 3rd ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ ಗಂಟ ಕಂಟಿನ್ಯೂಸ್ ಆಗಿ ಟಾಪರ್ ಆಗಿದ್ಲು. ಆದರೆ ಇದ್ದಕ್ಕಿದ್ದಂಗೆ ಒಂದು 8th ಸ್ಟ್ಯಾಂಡರ್ಡಲ್ಲೋ 9th ಸ್ಟ್ಯಾಂಡರ್ಡೋ ಅವ್ರ ಫ್ಯಾಮಿಲಿ ಒಂದು ಆಕ್ಸಿಡೆಂಟ್ ಮೂಲಕ ಸತ್ತೋಗ್ತಾರೆ. ಅದೇ ರೀತಿ ಆ ಸ್ಕೂಲಲ್ಲಿ ಕೂಡ ಅವಳಿಗೆ ಟ್ರಿಬ್ಯೂಟ್ ಕೊಡಬೇಕು ಅಂತ ಅವಳಿಗೆ ಒಂದು ಡೆಸ್ಕ್ನ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಅಂದರೆ ಒಂದೊಂದು ಕ್ಲಾಸಿಗೂ, ಅಂದರೆ ಈಗ 8th ಹಿಡಿದು 9th ಹಿಡಿದು 10th ಅವಳು ಏಜ್ ಆಯ್ತಿದೆ, ಮತ್ತು ಅವಳಿಗೊಂದು ಕ್ಲಾಸ್ ರೂಮಲ್ಲಿ ಒಂದು ಬೆಂಚ್ನ ಪ್ರಿಸರ್ವ್ ಮಾಡಿರ್ತಿದ್ದಾರೆ. ಈಗ ಪ್ರೆಸೆಂಟ್ ಟೈಮಲ್ಲಿ ನೋಡಿದರೆ ನಮ್ಮ ಮೇನ್ ಕ್ಯಾರೆಕ್ಟರ್ ಸಕಿಕಿಬಾರಾ ಅವನ ಹೆಲ್ತ್ ಇಶ್ಯೂಗೋಸ್ಕರ ಅವನ ಹೋಮ್ ಟೌನಿಗೆ ಬಂದಿರ್ತಾನೆ, ಟೋಕಿಯೋ ಇಂದ. ಮತ್ತೆ ನಮಗೆ ಗೊತ್ತಾಗುತ್ತೆ ಅವ್ರ ಅಮ್ಮ ಸತ್ತೋಗಿದ್ದಾರೆ ಅಂತ. ಹೀಗಾಗಿ ಅವನು ಅವನ ಆಂಟಿ ಮತ್ತು ತನ್ನ ತಾತ ಅಜ್ಜಿಯವ್ರ ಮನೇಲಿ ಇರ್ತಾನೆ, ಹೋಮ್ ಟೌನ್ನಲ್ಲಿ. ಹಂಗಾಗಿ ಅಲ್ಲೇ ಒಂದು ಹೈಸ್ಕೂಲಿಗೆ ಅಡ್ಮಿಷನ್ ತೊಗೊಳ್ತಾನೆ. ಈಗ ಸಕಿಕಿಬಾರಾ ಒಂದು 9th ಸ್ಟ್ಯಾಂಡರ್ಡ್ ಹುಡುಗ ಆಗಿರ್ತಾನೆ. ಅವನ್ನ ಮೀಟ್ ಮಾಡೋಕ್ಕೆ 3 ಜನ ಸ್ಟೂಡೆಂಟ್ಸ್ ಬಂದಿರ್ತಾರೆ ಆ ಸ್ಕೂಲಿಂದ. ಅದರಲ್ಲಿ ಒಂದು ಹುಡುಗಿ ಹೇಳ್ತಾಳೆ, ನಿನ್ನ ಎಲ್ಲೋ ನೋಡಿದ್ದೀನಿ ನಾನು ಮುಂಚೆ, ನೀನೇನಾದರೂ ಈ ಊರಿಗೆ ಬಂದಿದ್ಯಾ ಅಂತ. ಅವಾಗ ನಮ್ಮ ಮೇನ್ ಕ್ಯಾರೆಕ್ಟರ್ ಸಕಿಕಿಬಾರಾ ಹೇಳ್ತಾನೆ, ಇಲ್ಲ, ಚಿಕ್ಕ ವಯಸ್ಸಲ್ಲಿ ನಾನೊಂದು 2-3 ಸಲ ಬಂದಿದ್ದೀನಿ, ಜಾಸ್ತಿ ಬಂದಿಲ್ಲ ಅಂತ. ಇದೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ, ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಇದು ವಿಷಯ ಹೇಳ್ತಿದ್ದೀನಿ ಅಂತ. ಈ ಆನಿಮೆಯಲ್ಲಿ ಇಂಡಿಯಾದು ರೆಫರೆನ್ಸ್ ಕೊಟ್ಟಿದ್ದಾರೆ. ನೀವು ಫಸ್ಟ್ ಎಪಿಸೋಡಲ್ಲೇ ನೋಡ್ಬೋದು, ಇಂಡಿಯಾದೊಂದು ಸಣ್ಣದಾಗಿ ರೆಫರೆನ್ಸ್ ಕೊಟ್ಟಿದ್ದಾರೆ ಈ ಆನಿಮೆಯಲ್ಲಿ. ಅದೇ ರೀತಿ ನಮ್ಮ ಮೇನ್ ಕ್ಯಾರೆಕ್ಟರ್ ಒಂದು ಲಿಫ್ಟಲ್ಲಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಹಿಂದೆ ಒಂದು ಹುಡುಗಿ ಕಾಣಿಸ್ತಾಳೆ. ಹುಡುಗಿ ಒಂದು ಐ ಪ್ಯಾಚ್ ಹಾಕೊಂಡಿರ್ತಾಳೆ. ಏನಕ್ಕೆ ಐ ಪ್ಯಾಚ್ ಹಾಕೊಂಡಿದ್ದಾನೆ ಅಂತ ನಿಮ್ಗೆ ಆನಿಮೇಲ್ ಮುಂದೆ ಗೊತ್ತಾಗುತ್ತೆ ಏನಕ್ಕೆ ಅಂತ. ಅವ್ನು ಕೂಡ ಒಂಥರ ಎದುರ್ಕೊಂತಾನೆ ಸಡನ್ ಆಗಿ ನೋಡ್ದಾದ್ಮೇಲೆ. ಮತ್ತು ನಮ್ಮ ಮೇನ್ ಕ್ಯಾರೆಕ್ಟರ್ ಅವನು ಕ್ಲಾಸಿಗೆ ಎಂಟರ್ ಆದಾಗ ಅದೇ ಹುಡುಗಿನ ಅಲ್ಲೂ ನೋಡ್ತಾನೆ. ಇದು ಯಾವುದೋ ನಾರ್ಮಲ್ ಹೈಸ್ಕೂಲ್ ರೋಮ್ ಕಾಮ್ ಆನಿಮೆ ಅನ್ಸ್ಬೋದು, ಆದರೆ ಇದು ನಾರ್ಮಲ್ ಹೈಸ್ಕೂಲ್ ರೋಮ್ ಕಾಮ್ ಆನಿಮೆ ಅಲ್ಲ. ಇದೊಂಥರ ಡಿಫ್ರೆಂಟ್ ಸಸ್ಪೆನ್ಸ್ ಥ್ರಿಲ್ಲರ್ ಆನಿಮೆ. ಈ ಫಸ್ಟ್ 3 ಎಪಿಸೋಡ್ ನಿಮ್ಗೊಂದು ನಾರ್ಮಲ್ ಆನಿಮೆ ಅನ್ಸ್ಬೋದು, ಆದರೆ ನೆಕ್ಸ್ಟ್ 3 ಎಪಿಸೋಡಿಂದ ಒಂದೊಂದೇ ಸಸ್ಪೆನ್ಸ್ ಬಿಲ್ಡ್ ಮಾಡ್ಕೊಂಡು ಹೋಗುತ್ತೆ. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಆಂಟಿ ಒಂದು ಅದೇ ಸ್ಕೂಲಲ್ಲಿ ಒಂದು ಟೀಚರ್ ಆಗಿ ವರ್ಕ್ ಮಾಡ್ತಿರ್ತಾಳೆ. ಮತ್ತು ನಮ್ಮ ಮೇನ್ ಕ್ಯಾರೆಕ್ಟರ್ ತಾಯಿ ಮತ್ತು ಅವರ ಆಂಟಿ ಕೂಡ ಇದೇ ಸ್ಕೂಲಲ್ಲಿ ಓದಿದ್ದು. ಮತ್ತು ನಮಗೆ ಮುಂದೆ ಆನಿಮೇಲ್ ಗೊತ್ತಾಗುತ್ತೆ ಈ ಸ್ಕೂಲಿಗೆ ಒಂದು ಕರ್ಸ್ ಇದೆ ಅಂತ. ಕರ್ಸ್ ಏನಂದರೆ, ಇಲ್ಲಿ ಒಂದು ಸತ್ತೋಗಿರೋ ವ್ಯಕ್ತಿ ಕ್ಲಾಸ್ ರೂಮಲ್ಲಿ ಇದ್ದಾನೆ ಅಂತ. ಅಂದರೆ ಒಬ್ಬ ವ್ಯಕ್ತಿನ ಇವ್ರು ಇಗ್ನೋರ್ ಮಾಡಬೇಕು. ಅದು ಯಾರು ಅಂತ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ, ಆದರೆ ಒಂದು ವ್ಯಕ್ತಿನ ಇವ್ರು ಇಗ್ನೋರ್ ಮಾಡ್ತಾರೆ. ಅಂದರೆ ಇವ್ರು ಕಾಣಿಸಿದ್ರು ಕಾಣಿಸ್ದೇ ಇರೋಂಗೆ, ಇಲ್ಲಿ ಬದುಕಿದ್ರು ಬದುಕಿರೋಂಗೆ, ಅಂದರೆ ಇಗ್ನೋರ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಏನಕ್ಕೆ ಅಂದರೆ ಈ ಕ್ಲಾಸ್ ರೂಮಿಗೆ ಒಂದು ಕರ್ಸ್ ಇದೆ. ಈ 9th ಸ್ಟ್ಯಾಂಡರ್ಡಿಗೆ ಒಂದು ಕರ್ಸ್ ಇದೆ. ಯಾಕಂದರೆ ಮುಂಚೆನೇ ಹೇಳ್ದಂಗೆ ನಾನು ಒಂದು ಹುಡುಗಿ ಸತ್ತೋಗಿದ್ಲು, ಅವಳು ಕೂಡ 9th ಸ್ಟ್ಯಾಂಡರ್ಡಿಗೆ ಹೋಗ್ತಿದ್ಲು. ಅವಾಗಿಂದ ಈ ಕರ್ಸ್ ಆ್ಯಕ್ಟಿವೇಟ್ ಆಗಿದೆ. ಇದು ಮುಂಚೆಯಿಂದನೂ ಇದೆ, ಹಳೆ ಕಾಲದಿಂದನೂ ಈ ಕರ್ಸ್ ಆ್ಯಕ್ಟಿವೇಟ್ ಆಗಿದೆ. ಯಾವಾಗ ಹುಡುಗಿ ಸತ್ತೋಗಿ ಸ್ವಲ್ಪ ವರ್ಷ ಆದ ನಂತರ ಈ ಕರ್ಸ್ ಆ್ಯಕ್ಟಿವೇಟ್ ಆಗಿದೆ. ಅಂದರೆ ಪ್ರತಿ ಒಂದು ಈ ಕ್ಲಾಸ್ ರೂಮಲ್ಲಿ ವ್ಯಕ್ತಿಗಳು ಒಂದೊಂದೇ ಆಗಿ ಸಾಯ್ತಿದ್ದಾರೆ. ಈ ಕರ್ಸ್ ಅಂದರೆ ಏನು, ಈ ಕರ್ಸ್ ಹೇಗೆ ನಿಲ್ಲುತ್ತೆ, ಈ ನಿಜವಾದ ಆನಿಮೆ ಅನ್ನೋದು 3rd ಎಪಿಸೋಡಿಂದ ಶುರು ಆಗುತ್ತೆ. ಈ ಆನಿಮೆಲಿ ತೋರಿಸ್ತಾರೆ ಒಂದೊಂದೇ ರಿವೀಲಿಂಗ್ ಫ್ಯಾಕ್ಟರ್, ಅಂದರೆ ಒಂದೊಂದೇ ಪಾಯಿಂಟ್ಸ್ನ ರಿವೀಲ್ ಮಾಡ್ಕೊಂಡು ಹೋಗ್ತಿದ್ದಾರೆ ಈ ಆನಿಮೆಲಿ ಏನು ನಡೀತಿದೆ ಅಂತ. ಈ ಆನಿಮೆ 2012 ರಿಲೀಸ್ ಆಗಿದ್ರು, ಇದರ ಆನಿಮೇಷನ್ ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಚೆನ್ನಾಗಿದೆ. ಈ ಕರ್ಸ್ ಮುಂಚೆನೂ ಇತ್ತು, ಈಗಲೂ ಇದೆ. ಈ ಆನಿಮೆ ಬಗ್ಗೆ ಒಂದು ವಿಚಾರ ಹೇಳ್ಬೇಕು ನಾನು, ಇದರ ಫಸ್ಟ್ 3 ಎಪಿಸೋಡ್ ಒಂದು ನಾರ್ಮಲ್ ಆನಿಮೆ ಅನ್ಸಿರ್ಬೋದು, ಆದರೆ ನೆಕ್ಸ್ಟ್ 3 ಎಪಿಸೋಡ್ ಒಂದು ಡಿಫ್ರೆಂಟ್ ವೈಬ್ ಕೊಡುತ್ತೆ. ಮತ್ತು ಪ್ರತಿ ಒಂದು 3 ಎಪಿಸೋಡಲ್ಲೂ ಈ ಆನಿಮೆ ಚೇಂಜ್ ಆಗೋಗುತ್ತೆ. ಮತ್ತು ಲಾಸ್ಟ್ 3 ಎಪಿಸೋಡ್ ಈ ಆನಿಮೆ ತುಂಬ ಇಂಟೆನ್ಸ್ ಮೂಮೆಂಟ್ ಆಗುತ್ತೆ. ಸ್ವಲ್ಪ ಈ ಲಾಸ್ಟ್ 3 ಎಪಿಸೋಡ್ದು ಕ್ಲಿಪ್ಸ್ ಹಾಕ್ತಿದ್ದೀನಿ, ನೋಡ್ಬೋದು ನೀವು. ಯಾವ ಥರ ಒಂದು ಫೈರ್ ನಡೆಯುತ್ತೆ, ಯಾವ ಥರ ಒಂದು ಮನೆಗೊಂದು ಬೆಂಕಿ ಎತ್ಕೊಂಡಿದೆ, ಏನಿದು ಕರ್ಸ್, ಯಾವ ಥರ ಸ್ಟಾಪ್ ಮಾಡಬೇಕು, ಏನಿದು ಪ್ಲಾಟ್ ಟ್ವಿಸ್ಟ್, ನೀವು ಎಂಡ್ ಗಂಟೆ ನೋಡಬೇಕು. ನಾನು ಒಂದು ಮಾತಂತೂ ಗ್ಯಾರಂಟಿಯಾಗಿ ಹೇಳ್ತೀನಿ, ನಿಮಗೆ ಯಾರು ಎಕ್ಸ್ಟ್ರಾ ಪರ್ಸನ್ ಅಂತ ಕೊನೆವರೆಗೂ ಗೊತ್ತಾಗಲ್ಲ. ಆ ಥರ ಬಿಲ್ಡ್ ಮಾಡಿದ್ದಾರೆ ಈ ಆನಿಮೆನ. ಒಂದು ಹಾರರ್ ಜೊತೆ ಒಂದು ಮಿಸ್ಟ್ರಿ ಸಸ್ಪೆನ್ಸ್ ಥ್ರಿಲ್ಲರ್ ಆ್ಯಡ್ ಮಾಡಿ ಒಂದು ಯೂನಿಕ್ ಆನಿಮೆ ಆಗಿದೆ ಇದು. ನೀವೇನಾದರೂ ನೋಡಿಲ್ಲ ಅಂದರೆ ಈ ಆನಿಮೆ ಅನದರ್ 2012 ಚೆಕ್ಔಟ್ ಮಾಡ್ಬೋದು ನೀವು ಕೂಡ. ನೋಡಾದ್ಮೇಲೆ ನಿಮಗೆ ಹೇಗೆ ಅನ್ನಿಸ್ತು, ಅಥವಾ ಮುಂಚೆನೇ ನೋಡಿದರೆ ನಿಮಗೆ ಯಾವ ಥರ ಇತ್ತು ಈ ಆನಿಮೆ, ನೀವೇನಾದ್ರು ಗೆಸ್ ಮಾಡೋಕ್ಕಾಗಿತ್ತು ಎಕ್ಸ್ಟ್ರಾ ಪರ್ಸನ್ ಯಾರು ಅಂತ, ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ಸ್ಪಾಯ್ಲರ್ನ ಕಮೆಂಟಲ್ಲಿ ತಿಳಿಸೋಕೆ ಹೋಗಬೇಡಿ.